ಚಿಕನ್ ಬಿರಿಯಾನಿ ತಿನ್ನೋದ್ರಿಂದ ನಾವು ಫ್ಯಾಟ್ ಆಗ್ತೀವಿ, ಅದನ್ನ ತಿಂದೆ ತಿಂದೆ ನಾನು ಓವರ್ ವೆಯ್ಟ್ ಆಗಿರೋದು ಅನ್ನೋದು ಕೆಲವರ ಕಂಪ್ಲೇಂಟ್ ಆಗಿರುತ್ತೆ. ಬಟ್ ಫ್ಯಾಕ್ಟ್ಸ್ ಚೆಕ್ ಮಾಡೋದಾದ್ರೆ ಇವತ್ತು ಚಿಕನ್ ಬಿರಿಯಾನಿ ಮಾಡುವಾಗ ರೆಡಿಮೇಡ್ ಪೇಸ್ಟ್ ಬರುತ್ತಲ್ಲ, ಅದರೊಳಗೆ 500 ಗ್ರಾಮ್ ಚಿಕನ್ಗೆ 400 ಗ್ರಾಮ್ ಅಕ್ಕಿ ಯೂಸ್ ಮಾಡಬೇಕು ಅಂತಿತ್ತು. ಬಟ್ ನಾನು 1.5 kg ಚಿಕನ್ಗೆ 500 ಗ್ರಾಮ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೆ. ಆವಾಗ ನನ್ನ ಕಸಿನ್ನು ನಮ್ಮ ಅಣ್ಣ ನಗಾಡ್ತಿದ್ರು, ತುಂಬ ಅಜಗಜಾಂತರ ವ್ಯತ್ಯಾಸ, ಇದು ಬಿರಿಯಾನಿ ರುಚಿಯಾಗಿ ಬರಲ್ಲ ಅಂತ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ, ನಾವು ಬಿರಿಯಾನಿ ಮಾಡಿ ಬಡಿಸ್ಕೊಂಡಾಗ ಅದರಲ್ಲಿ 3ರಿಂದ 4 ಪೀಸ್ ಇರುತ್ತಾ, ಅದು 100 ಗ್ರಾಮ್ ಚಿಕನ್ ಆಗುತ್ತೆ. ರೈಸ್ ಎಷ್ಟು ಬಡಿಸ್ಕೊತೀವಿ? 400 ಗ್ರಾಮ್ ಬಡಿಸ್ಕೊತೀವಿ. ಸೊ ಬ್ಯಾಲೆನ್ಸ್ಡ್ ಡಯಟ್ ಮಾಡ್ತೀವಿ ಅಂತಿರ್ತೀರಲ್ಲ, ಇದು ಬ್ಯಾಲೆನ್ಸ್ ಅಲ್ಲ. 250 ಗ್ರಾಮ್ ಚಿಕನ್ನು, 250 ಗ್ರಾಮ್ ರೈಸು, ಇದು ಆ್ಯಕ್ಚುಯಲ್ಲು ಕರೆಕ್ಟ್ ಬ್ಯಾಲೆನ್ಸು. ಸೊ ಇಲ್ಲಿ ಕಲ್ಪ್ರಿಟ್ ಆಗಿರೋದು ರೈಸು, ಚಿಕನ್ ಅಲ್ಲ. ರೈಸ್ನು ಪೂರ್ತಿ ಬ್ರೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಆ್ಯಕ್ಟಿವಿಟಿಗೆ ರೈಸು ಅಷ್ಟೊಂದು ಅವಶ್ಯಕತೆ ಇಲ್ಲ ಎನರ್ಜಿ ಕೊಡೋಕ್ಕೆ. ಅದರೊಳಗೆ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ಇರಲ್ಲ. ಸೊ ಕಡಿಮೆ ತಿನ್ನಬೇಕು. ಈವನ್ ಹೋಟೆಲಲ್ಲೂ ಚಿಕನ್ ಬಿರಿಯಾನಿ ತಿಂತೀರ ಅಲ್ವಾ, ಅಲ್ಲೂ ಹಂಗೆ ಆಗೋದು. 350ರಿಂದ 400 ಗ್ರಾಮ್ ರೈಸ್ ಇರುತ್ತೆ, 100ರಿಂದ 150 ಗ್ರಾಮ್ ಚಿಕನ್ ಇರುತ್ತೆ. ಹೋಟೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪೀಸಸ್ ಆ್ಯಡ್ ಮಾಡ್ತಾರೆ ಅಂತ. ನಾನು ಬಡಿಸ್ಕೊಳ್ಳುವಾಗ ಇವತ್ತು 250 ಗ್ರಾಮ್ ಚಿಕನ್ ಯೂಸ್ ಮಾಡಿದೆ, ಇನ್ನು 120 ಗ್ರಾಮ್ ರೈಸ್ ಯೂಸ್ ಮಾಡಿದೆ, 370 ಗ್ರಾಮ್ಸ್ ಆಯಿತು. ಪ್ಲಸ್ ಒಂದು ಐಸ್ ಕ್ರೀಮ್ ತಿಂದೆ, ಟೋಟಲ್ 500 ಗ್ರಾಮ್ಸ್ ಆಯಿತು. ಇದು ಬ್ಯಾಲೆನ್ಸ್ ಡಯಟ್ ಅಂದರೆ. ಸೊ ಚಿಕನ್ ಬಿರಿಯಾನಿ ತಿಂದ್ಕೊಂಡೆ ನಾನು ಬಲ್ಕಿಂಗು ಮಾಡ್ತೀನಿ, ಚಿಕನ್ ಬಿರಿಯಾನಿ ತಿಂದ್ಕೊಂಡೆ ನಾನು ಫ್ಯಾಟ್ ಲಾಸು ಮಾಡ್ತೀನಿ. ಒನ್ ಮೋರ್ ಟೈಮ್ ಹೇಳ್ತೀನಿ, ರೈಸ್ನ ಕಂಪ್ಲೀಟ್ಲಿ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ನೀವು ಐಡಲ್ಲಾಗೆ ಒಂದೇ ಕಡೆ ಕೂತ್ಕೊಂಡಿರ್ತೀರ. ಅದರಿಂದ ನಿಮಗೆ ರೈಸು ಅಷ್ಟು ಅವಶ್ಯಕತೆ ಇಲ್ಲ. ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತೀರ, ಓಡಾಡ್ತಿರ್ತೀರ, ನಡೆದಾಡ್ತಿರ್ತೀರ, ಇಲ್ಲ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ನೀವು ಇನ್ವಾಲ್ವ್ ಆಗಿರ್ತೀರ ಅಂತ ಅಂದರೆ ರೈಸ್ ತಿನ್ನೋದ್ರಿಂದನೂ ಯಾವುದೇ ರೀತಿ ಫ್ಯಾಟ್ ಗೇನ್ ಆಗಲ್ಲ ನಿಮಗೆ.